ಇವತ್ತಿನ ಒಂದು ಪ್ರೈಮ್ ಟಾಪಿಕ್ ಸೀರೀಸ್ ಅಲ್ಲಿ ನಾವು ಮೇ 2026ರ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡೋಣ. ಸುಮಾರು ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇದೆ. ನಾನು ಕಾಲ್ ಮಾಡಿದಾಗ ಮತ್ತು ಮೆಸೇಜ್ ಮಾಡಿದಾಗ ಪದೇ ಪದೇ ಈ ಡೌಟ್ ಅನ್ನ ಕೇಳ್ತಾ ಇರ್ತೀರಾ. ಐ ವಿಲ್ ಕ್ಲಾರಿಫೈ ಇಟ್. ಸುಮಾರು ಜನ ಮೆಂಟರ್ಸು, ಟೀಚರ್ಸು, ಕೋಚಿಂಗ್ ಅವರು ಹೇಳೋದೇನಪ್ಪ ಅಂದ್ರೆ 6 ತಿಂಗಳ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ ಸಫಿಷಿಯಂಟ್ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡೇಬಲ್, ನೋ ಇಶ್ಯೂಸ್. ಬಟ್ ಓಲ್ಡ್ KA ಕ್ವಶನ್ ಪೇಪರ್ಸ್ ಅನ್ನ ಮತ್ತು ಅದರ ಪ್ಯಾಟರ್ನ್ ಅನ್ನ ಡಿಕೋಡ್ ಮಾಡಿದಾಗ ಒಂದು ಅಂಶ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಇಲ್ಲಿ. ಏನಪ್ಪಾ? KA ಕಂಡಕ್ಟ್ ಮಾಡ್ತಕ್ಕಂತಹ ಹಲವಾರು ಪರೀಕ್ಷೆಗಳಲ್ಲಿ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 GK ಇರುತ್ತೆ, ಪೇಪರ್ 2 ಅಲ್ಲಿ ಕಮ್ಯುನಿಕೇಶನ್ ಇರುತ್ತೆ. ಸೊ ಆ ಥರ ಕಂಬೈನ್ಡ್ ಪೇಪರ್ಸ್ ಇದ್ದಾಗ ನೀವು ಇಂತಹ ರಿಸ್ಕ್ ತಗೋಬಹುದು. ಯಾವ ರೀತಿಯಾದಂಥ ರಿಸ್ಕ್? 6 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಓದುವಂಥ ರಿಸ್ಕ್. ಯಾಕಂದ್ರೆ ಪೇಪರ್ 2 ಇರುತ್ತೆ, ಕಮ್ಯುನಿಕೇಶನ್, ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಒಂದು ಲೆವೆಲ್ ಬರ್ಬೋದು. ಬಟ್ ನಿಮ್ಮ PC ಎಕ್ಸಾಮ್ಗೆ ಪೇಪರ್ 2 ಸ್ಕೋರ್ ಇರಲ್ಲ, ಅಂದ್ರೆ ಕಂಪಲ್ಸರಿ ಕನ್ನಡ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಪೇಪರ್ 1 ಅಂದ್ರೆ ಒಂದೇ ಪೇಪರ್ ಏನಿರುತ್ತೆ, 100 ಪ್ರಶ್ನೆಗಳು ಇರ್ತವೆ. ಇದ್ರ ಬೇಸಿಸ್ ಮೇಲೆ ನಿಮ್ಮ ಸ್ಕೋರ್ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ KA ಪ್ಯಾಟರ್ನ್ ನೋಡಿದಾಗ 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದು ಉಂಟು. ಸೊ ಹಾಗಾಗಿ ಇನ್ನೂ ಕೂಡ ಸುಮಾರು 35 ದಿನಗಳ ಟೈಮ್ ಇರೋದ್ರಿಂದ ಅಂಡ್ ಹೆಲ್ಪ್ ಮಾಡಲಿಕ್ಕೆ ನಾನು, ನಿಮ್ಮ ಮೆಂಟರ್ಸು, ಟೀಚರ್ಸು, ಶಾರ್ಟ್ ನೋಟ್ಸ್ ಎಲ್ಲ ಇರೋದ್ರಿಂದ ನಾನು ಹೇಳೋದು, ಯಾರು ಈಗಾಗಲೇ 6 ತಿಂಗಳ ಕರೆಂಟ್ ಅಫೇರ್ಸ್ ಓದಿದಿರಾ ದಯವಿಟ್ಟು 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಓದಿ. ಎಲ್ಲಿಂದ ಎಲ್ಲಿಗೆ? ಮೇ 2025ರಿಂದ ಜೂನ್ 2026, 1 ಇಯರ್ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಅನ್ನ ಸಂಪೂರ್ಣವಾಗಿ ಮುಗಿಸ್ಕೊಳ್ಳಿ. ಇವತ್ತಿಂದ ನಾನು ಏನು ಮಾಡ್ತಾ ಇದ್ದೀನಿ, ಮೇ 2026 ಇಂದ ಅಂದ್ರೆ ಈ ಹಿಂದಿನ ತಿಂಗಳಿಂದ ಉಲ್ಟಾ ರಿವರ್ಸ್ ಆಗಿ ಹೋಗೋಣ ಅಂತೆ. ಏಪ್ರಿಲ್ 2026, ಮಾರ್ಚ್ 2026, ಆಮೇಲೆ ಫೆಬ್ರವರಿ, ಜಾನ್ವರಿ, ನೆಕ್ಸ್ಟ್ 2025 ಹೋಗೋಣ ಅಂತೆ. ಸೊ ಈ ರೀತಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನಾನು ನಿಮ್ಗೆ ಕವರ್ ಮಾಡ್ಕೊಡ್ತೀನಿ. ನೋಟ್ಸ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ರೆಫರೆನ್ಸ್ ಏನು ಓದ್ಕೋಬೇಕು ಅಂತ ಕೂಡ ಹೇಳ್ತೇನಂತೆ. ಡೋಂಟ್ ವರಿ. ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಸ್ಟೇಟು, ಸ್ಪೋರ್ಟ್ಸು, ಪರ್ಸನ್ಸ್ ಇನ್ ನ್ಯೂಸು, ಒಬಿಚರಿ ಬುಕ್ಸು, ಆಮೇಲೆ ಪ್ಲೇಸಸ್ ಇನ್ ನ್ಯೂಸು, ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಎಲ್ಲವೂ ಸಪ್ರೇಟಾಗಿ ಕವರ್ ಮಾಡೋಣ ಅಂತೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಜೂನ್ ಮುಗಿಲಿಕ್ಕೆ ಇನ್ನೂ 2 ದಿನ ಇದೆ. ಹಾಗಾಗಿ ಜೂನ್ ಮುಗಿದ್ಮೇಲೆ ಆ ಕರೆಂಟ್ ಅಫೇರ್ಸ್ನ ಕೂಡ ರಿಲೀಸ್ ಮಾಡ್ತೀನಂತೆ. ನಿಮ್ಮ ಕೆಲಸ ಏನು? ಜೊತೆಗೆ ಓದ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ಸನ್ನು ಸೇರಿಸ್ಕೊಂಡು ಈ ಕರೆಂಟ್ ಅಫೇರ್ಸನ್ನು ಕೂಡ ಚೆನ್ನಾಗಿ ರಿವೈಸ್ ಮಾಡಿ. ಈಗಾಗಲೇ ಯಾರಾದರೂ ನೋಟ್ಸ್ ಮಾಡಿರೋರಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ನೋಟ್ಸ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಒಂದು ಸೋರ್ಸನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಲೇಬೇಕು. ಆ್ಯಂಡ್ ಅದ್ರ ಜೊತೆಗೆ ಪದೇ ಪದೇ ರಿವಿಷನ್ ಮಾಡೋದು ಅತಿ ಅವಶ್ಯಕ, ಅಲಾಂಗ್ ವಿತ್ ಸಾಲ್ವಿಂಗ್ ಕ್ವಶನ್ಸ್. ಅರ್ಥ ಆಯ್ತಾ? ಸೊ ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಟಾಪಿಕ್ ಸಿರೀಸ್. ಮೊದಲನೇ ಬಾರಿಗೆ ಯಾರು ಈ ಸಿರೀಸ್ ಅನ್ನು ನೋಡ್ತಾ ಇದ್ದೀರಾ, ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಪ್ರೈಮ್ ಟಾಪಿಕ್ಸ್ ಅಂದ್ರೆ ಪದೇ ಪದೇ KA ಮತ್ತು PC ಪರೀಕ್ಷೆಗಳಲ್ಲಿ ಪುನರಾವರ್ತನೆಗೊಳ್ತಾ ಇರ್ತಕ್ಕಂಥ ಟಾಪಿಕ್ಸ್ ಅನ್ನ ಅಥವಾ ವಿಷಯಗಳನ್ನ ನಾವು ಪ್ರೈಮ್ ಟಾಪಿಕ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಯಾಕೆ ಇವು ಪ್ರೈಮ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ 60ರಿಂದ 80% ಪ್ರತಿ ವರ್ಷ ಪ್ರಶ್ನೆಗಳು ಇಂತಹ ಟಾಪಿಕ್ಸ್ ಮೇಲೆ ಬರುತ್ತೆ. ಇದನ್ನ ಹೊರತುಪಡಿಸಿದ್ರೆ ಉಳಿದಂತಹ ಟಾಪಿಕ್ಸ್ ಮೇಲೆ 20% ಕ್ವಶನ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟು. ಹೆಚ್ಚು ಕಮ್ಮಿ ಇಲ್ಲಿ 80% ಬರೋಬದಲು 60% ಬಂದ್ರೆ 40% ಎಕ್ಸ್ಟ್ರಾ ರೀಡಿಂಗ್ ಬೇಕೇ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಬೋತ್ ಆಫ್ ದೆಮ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹಾಗಾಗಿ ನಾನು ಹೇಳಿದೇನಪ್ಪ ಅಂದ್ರೆ, ಈ ಪ್ರೈಮ್ ಟಾಪಿಕ್ಸ್ ಅನ್ನ ಬೇಸಿಸ್ ಆಗಿ ಇಟ್ಕೊಂಡು ನೀವು ಇತರೆ ಟಾಪಿಕ್ಸ್ ಅನ್ನ ಮರೀಲಿಕ್ಕೆ ಹೋಗಬೇಡಿ. ಆ ಒಂದು ವಿಷಯಗಳ ಅಧ್ಯಯನದ ಜೊತೆಗೆ ಅಥವಾ ರಿವಿಷನ್ ಜೊತೆಗೆ, ಕ್ವಶನ್ ಪೇಪರ್ ಸಾಲ್ವಿಂಗ್ ಜೊತೆಗೆ ಈ ಪ್ರೈಮ್ ಟಾಪಿಕ್ಸ್ ಅನ್ನ ಕೂಡ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸ್ಟ್ರೇಟ್ ಅವೇ ಫಸ್ಟ್ ಕ್ವಶನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಇದೆ. ಕ್ವಶನ್ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಟೆನ್ಯೂರ್ ಆಫ್ PM ನರೇಂದ್ರ ಮೋದಿ. ಜೂನ್ 2026ಕ್ಕೆ ಅವರು ಗುಜರಾತ್ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ತಮ್ಮ ಅಧಿಕಾರಾವಧಿಯನ್ನು ಸಂಯೋಜಿಸಿ ಸಾರ್ವಜನಿಕ ಕಚೇರಿಯಲ್ಲಿ 10,000 ದಿನಗಳನ್ನು ಪೂರೈಸಿದ್ದಾರೆ. ಹಿ ಹ್ಯಾಸ್ ಕಂಪ್ಲೀಟೆಡ್ 10,000 ಡೇಸ್ ಇನ್ ಪಬ್ಲಿಕ್ ಆಫೀಸ್ ಕಂಬೈನಿಂಗ್ ಹಿಸ್ ಟೆನ್ಯೂರ್ ಆಸ್ ಗುಜರಾತ್ ಚೀಫ್ ಮಿನಿಸ್ಟರ್ ಆಸ್ ವೆಲ್ ಆಸ್ ಪ್ರೈಮ್ ಮಿನಿಸ್ಟರ್. ಇದು ತಪ್ಪು. ಅಪ್ರಾಕ್ಸಿಮೇಟ್ಲಿ 8,900 ಅಥವಾ 8,390 ಸಮಥಿಂಗ್ ಇದೆ ಆಸ್ ಆಫ್ ಜೂನ್ 2026. ಐ ವಿಲ್ ಕನ್ಫರ್ಮ್ ದಟ್. ಬಟ್ ಈ ತರ ಎಕ್ಸಾಜರೇಟೆಡ್ ನಂಬರ್ ಕೊಟ್ಟಾಗ ಅಂತ ಸ್ಟೇಟ್ಮೆಂಟ್ ಯೂಶಲಿ ರಾಂಗ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್, ಅವರು ಸ್ವಾತಂತ್ರ್ಯದ ನಂತರ ಜನಿಸಿದಂತಹ ಮೊದಲ ಪ್ರಧಾನಿಯೂ ಹೌದು ಮತ್ತು ಸತತ 2 ಅವಧಿಗಳನ್ನು ಪೂರ್ಣಗೊಳಿಸಿದ ಮೊದಲ ಕಾಂಗ್ರೆಸ್ಸೇತರ ನಾಯಕರಾಗಿದ್ದಾರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗು, ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್. ಆಪ್ಷನ್ ಯಾವುದು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತಿದೆ. ಓನ್ಲಿ ಬಿ, ಟು ಓನ್ಲಿ. ಸೊ ಉತ್ತರ ಇಲ್ಲಿ ಕೊಟ್ಟಿದೆ, ತಪ್ಪಾಗಿದೆ. ಇದು ಆನ್ಸರ್ ಈಸ್ ಬಿ, ಟು ಓನ್ಲಿ. ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟು. ಹೌದು, ಪ್ರಧಾನಮಂತ್ರಿ ಮೋದಿ ಅವರು ಲಾಂಗೆಸ್ಟ್ ಸರ್ವಿಂಗ್ PM ಆಗಿದ್ದಾರೆ. ನೀವು ಕಮೆಂಟ್ಸ್ ಅಲ್ಲಿ ಹೇಳಿ, ಪ್ರಧಾನಮಂತ್ರಿಯವರು ಲಾಂಗೆಸ್ಟ್ ಸರ್ವಿಂಗ್ PM ಆದರೆ ಸೆಕೆಂಡ್ ಲಾಂಗೆಸ್ಟ್ ಮತ್ತು ಥರ್ಡ್ ಲಾಂಗೆಸ್ಟ್ ಸರ್ವಿಂಗ್ PMs ಯಾರು? ಓಕೆ, ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟವರು. ನೀವು ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಫೈನ್. ಸೊ ನೆಕ್ಸ್ಟ್ ಕ್ವಶನ್. ಭಾರತೀಯ ರೈಲ್ವೆಗೆ ಸಂಬಂಧಿಸಿದಂತೆ ಇತ್ತೀಚಿನ ಉಪಕ್ರಮಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೀಸೆಂಟ್ ಇನಿಷಿಯೇಟಿವ್ಸ್ ರಿಲೇಟೆಡ್ ಟು ಇಂಡಿಯನ್ ರೈಲ್ವೇಸ್. ಇತ್ತೀಚೆಗೆ ಇಂಡಿಯನ್ ರೈಲ್ವೇಸ್ ಏನು ಮಾಡಿದೆ, ಒಂದು ಹೊಸ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದೆ. ಸೊ ಆ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ಇದೊಂದು ಕ್ವಶನ್, ಎಕ್ಸ್ಪ್ರೆಸ್ ರಿಫಾರ್ಮ್ಸ್ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ಟೇಟ್ಮೆಂಟು,
ಭಾರತೀಯ ರೈಲ್ವೆಯು ಉಪ್ಪು ಸಾಗಾಟಕ್ಕೆ, ಯಾವುದರ ಸಾಗಾಟಕ್ಕೆ, ಕೀವರ್ಡ್ ನೆನಪಿರಲಿ, ಉಪ್ಪು, ಸಾಲ್ಟ್, ಇದಕ್ಕಾಗಿ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಬಳಸಿ ಕಂಟೈನರ್ ಆಧಾರಿತ ವ್ಯವಸ್ಥೆಯನ್ನು ಒಳಗೊಂಡಂತೆ 5 ಹೊಸ ಸುಧಾರಣೆಗಳನ್ನು ಅನುಮೋದಿಸಿದೆ. ಈ ಹೊಸ ರಿಫಾರ್ಮ್ಸ್ ಏನು, 5 ಹೊಸ ಸುಧಾರಣೆಗಳನ್ನು ಒಳಗೊಂಡಿದೆ. ಒಂದು ಫ್ಯಾಕ್ಟ್ ಸಿಕ್ತು ನಮಗೆ. ಸೆಕೆಂಡು, ಉಪ್ಪು ಸಾಗಾಣಿಕೆ ಮಾಡಲಿಕ್ಕೆ ಸ್ಪೆಷಲ್ ಕಂಟೈನರ್ಸ್ ಅನ್ನ ಬಳಸ್ತಾ ಇದ್ದಾರೆ, ಬಿಕಾಸ್ ಆ ಉಪ್ಪು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇಂಡಿಯನ್ ರೈಲ್ವೇಸ್ ಅಪ್ರೂವ್ಡ್ 5 new reforms including a container based system using stainless steel for salt transportation. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ರೈಲ್ವೆ ಸೇತುವೆಗಳು ಮತ್ತು ರಸ್ತೆ ಮೇಲ್ಸೇತುವೆಗಳು ನಿರ್ಮಾಣ ಮತ್ತು ಅನುಮೋದನೆಯನ್ನು ಸುಗಮಗೊಳಿಸಲು ಸ್ಟೀಲ್ ಗಿರ್ಡರ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ. ದಿ ಸ್ಟೀಲ್ ಗಿರ್ಡರ್ಸ್ ಪೋರ್ಟಲ್ was launched to streamline the construction and approval of railway bridges and road over bridges. ಇದು ಕೂಡ ಸರಿಯಾದಂತಹ ಆಯ್ಕೆ. ಸೊ ಆನ್ಸರ್ ಇಸ್ ಬೋತ್ 1 and 2. ಸೊ ಮೇ 2026ರಲ್ಲಿ ನಮ್ಮ ಇಂಡಿಯನ್ ರೈಲ್ವೇಸ್ ಅಥವಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಏನು ಮಾಡಿದೆ, ರಿಫಾರ್ಮ್ಸ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡ್ತು. ಇದರಲ್ಲಿ 5 ರಿಫಾರ್ಮ್ಗಳು ಇದಾವೆ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಅಂಶಗಳೇನು, ಫಸ್ಟ್ ಪಾಸಿಬಲ್ ಕ್ವಶನ್, ರಿಫಾರ್ಮ್ಸ್ ಎಕ್ಸ್ಪ್ರೆಸ್ ಅನ್ನ ಲಾಂಚ್ ಮಾಡಿದಂತಹ ಮಿನಿಸ್ಟ್ರಿ ಯಾವುದಪ್ಪ ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಸ್ ನೋಡಿದ್ರೆ ಯು ಶುಡ್ ಗೋ ಫಾರ್ ಇಂಡಿಯನ್ ರೈಲ್ವೇಸ್. ನೆಕ್ಸ್ಟ್ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಬದಲಾವಣೆ ಏನಪ್ಪ ಅಂತ ಹೇಳಿದ್ರೆ 2 ಬದಲಾವಣೆಗಳು. ಒಂದು, ಉಪ್ಪನ್ನ ಸಾಗಣ ಅಥವಾ ಸಾಗಾಟಕ್ಕೆ ಅಥವಾ ಸಾಗಣೆ ಮಾಡಲಿಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಳಸಿದಂತಹ ಕಂಟೈನರ್ ಆಧಾರಿತ ವ್ಯವಸ್ಥೆಯನ್ನ ಲಾಂಚ್ ಮಾಡಿದ್ದಾರೆ. ಸೆಕೆಂಡ್ ಒನ್, ಸ್ಟೀಲ್ ಗಿರ್ಡರ್ಸ್ ಪೋರ್ಟಲ್ ಅಂತ ಲಾಂಚ್ ಮಾಡಿದ್ದಾರೆ. ಈ ಸ್ಟೀಲ್ ಗಿರ್ಡರ್ಸ್ ಪೋರ್ಟಲ್ ಯಾವುದಕ್ಕೋಸ್ಕರ, ರೈಲ್ವೆ ಸೇತುವೆಗಳು ಮತ್ತು ರಸ್ತೆ ಮೇಲ್ ಸೇತುವೆಗಳು ಇದಕ್ಕೆ ಸ್ಪೀಡಿ ಅಪ್ರೂವಲ್ ಕೊಡಲಿಕ್ಕೆ. ನೆಕ್ಸ್ಟ್ ಕ್ವಶನ್, ಬುಡಕಟ್ಟು ವ್ಯವಹಾರಗಳು ಮತ್ತು ಉತ್ಪನ್ನಗಳ ಉತ್ತೇಜನದ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಪ್ರಮೋಷನ್ ಆಫ್ ಟ್ರೈಬಲ್ ಅಫೇರ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಬುಡಕಟ್ಟು ಉತ್ಪನ್ನಗಳ ಇ ಕಾಮರ್ಸ್ ಅನ್ನು ಹೆಚ್ಚಿಸಲು ಅಂಚೆ ಇಲಾಖೆಯು ಟ್ರೈಫೆಡ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಲ್ಲಿ ಟ್ರೈಫೆಡ್ ಅನ್ನೋ ಒಂದು ಸಂಸ್ಥೆ ಇದೆ. ಯಾವ ಸಂಸ್ಥೆಪ್ಪ ಅಂತ ಹೇಳಿದ್ರೆ, ಬುಡಕಟ್ಟು ಜನಾಂಗಗಳು ಅಥವಾ ಟ್ರೈಬಲ್ ಸೆಕ್ಷನ್ ಏನಿರುತ್ತಲ್ಲ ಅವರ ಒಂದು ಏಳಿಗೆಗೋಸ್ಕರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಇದೊಂದು ಫೈನಾನ್ಸಿಂಗ್ ಏಜೆನ್ಸಿ ಹತ್ರ ವರ್ಕ್ ಮಾಡುತ್ತೆ. ಇದ್ರ ಮೇಲೆ ಸುಮಾರು ಬಾರಿ UPSCಲಿ ನನಗೆ ಗೊತ್ತಿರೋಂಗೆ ಇನ್ ದಿ ಲಾಸ್ಟ್ 25 years ಅಟ್ಲೀಸ್ಟ್ 3 times ಟ್ರೈಫೆಡ್ ಮೇಲೆ ಕ್ವಶನ್ ಬಂದಿದೆ. ಅದಕ್ಕಿಂತ ಮುಂಚೆ ಇನ್ನೂ ಹಲವಾರು ಬಾರಿ ಬಂದಿದೆ. ಸೊ ಟ್ರೈಬಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಏಜೆನ್ಸಿ ಸಮಥಿಂಗ್ ಬರುತ್ತೆ. ಇದು ಟ್ರೈಬಲ್ ಕೋಆಪರೇಟಿವ್ ಫೈನಾನ್ಸ್ ಡೆವಲಪ್ಮೆಂಟ್ ಫೆಡರೇಷನ್ ಸಮಥಿಂಗ್ ಇದೆ. ಅದನ್ನ ಒಂದ್ಸರಿ ನೋಡಿ ಕನ್ಫರ್ಮ್ ಮಾಡ್ತೇನೆ. ಸೊ ಇದು ಏನು ಮಾಡುತ್ತೆ, ಇತ್ತೀಚೆಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಜೊತೆ ಒಂದು ಒಪ್ಪಂದಕ್ಕೆ ಅಥವಾ ಒಂದು MOUಗೆ ಸಹಿ ಹಾಕಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಬುಡಕಟ್ಟು ಜನರು ತಯಾರಿಸ್ತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅದನ್ನ ಅಕ್ರಾಸ್ ಇಂಡಿಯಾ ತಲುಪಿಸಲಿಕ್ಕೆ ಈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಜೊತೆ ಅದೊಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದರಿಂದ ಏನಾಗುತ್ತೆ, ಟ್ರೈಬಲ್ ಪ್ರಾಡಕ್ಟ್ಸ್ ಕ್ವಿಕ್ ಆಗಿ ಒಂದು ಪ್ರದೇಶದಿಂದ ಅಂದರೆ ಎಲ್ಲಿಂದ ಮಾರ್ತಾರೆ ಅಲ್ಲಿಂದ ಕನ್ಸ್ಯೂಮರ್ಗೆ ಹೋಗಿ ತಲುಪಿಸುವಂಥ ವ್ಯವಸ್ಥೆ ಮಾಡುತ್ತೆ. ಯಾಕಂದರೆ ಟ್ರೈಬಲ್ ಅಥವಾ ಬುಡಕಟ್ಟು ಜನಾಂಗದವರು ಅಂತ ಹೇಳಿದ್ರೆ ಅವರಿಗೆ ಈ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಇ ಕಾಮರ್ಸ್ ಗೊತ್ತಿರಲ್ಲ, ಯೂಶಲಿ ಮೋಸ ಹೋಗ್ತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸು ಒಪ್ಪಂದಕ್ಕೆ ಸಹಿ ಆಗಿದೆ. ಯಾರ ಜೊತೆ ಸಹಿ ಮಾಡಿದರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸು ಟ್ರೈಫೆಡ್ ಜೊತೆ. ಯಾವುದಕ್ಕೆ, ಬುಡಕಟ್ಟು ಜನಾಂಗಗಳಲ್ಲಿ ಅಥವಾ ಅವರೊಂದು ಇ ಕಾಮರ್ಸ್ ಅನ್ನ ಉತ್ತೇಜಿಸಲು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಬುಡಕಟ್ಟು ಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಪ್ರವೇಶವನ್ನು ಬಲಪಡಿಸಲು ಭಾರತ್ ಟ್ರೈಬ್ಸ್ ಫೆಸ್ಟ್ 2026 ಅನ್ನು ವಿಸ್ತರಿಸಲಾಗಿದೆ. ದಿಸ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಕರೆಕ್ಟ್. ಭಾರತ್ ಟ್ರೈಬ್ಸ್ ಫೆಸ್ಟ್ 2026 ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಬೋತ್ A and B ಸ್ಟೇಟ್ಮೆಂಟ್ 1 and 2 ಎರಡು ಕೂಡ ಸರಿಯಾದಂಥ ಉತ್ತರಗಳು. ರೈಟ್. ಸೊ ಇದ್ರ ಜೊತೆಗೆ ಈ ಒಂದು ಒಪ್ಪಂದ ಬೇರೆ ಯಾವುದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಬುಕ್ ನೌ ಪೇ ಲೇಟರ್. ಅಂದರೆ ಈ ಸೌಲಭ್ಯವನ್ನು ಬಳಸ್ಕೊಂಡು ಅಲ್ಲಿಯ ಟ್ರೇಡರ್ಸ್, ವ್ಯಾಪಾರಿಗಳು ಏನು ಮಾಡ್ಬೋದು ಅಂದರೆ ಸದ್ಯಕ್ಕೆ ಬುಕ್ ಮಾಡಿಕೊಂಡು ಆಮೇಲೆ ನೀವು ಪೇ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಏನು ಮಾಡಿದೆ, ಮಾಡಿಕೊಟ್ಟಿದೆ. ಭಾರತೀಯ ಕಲೆ ಮತ್ತು ಪರಂಪರೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ಎಲ್ಲಿ ಗಾಂಧಿನಗರದ ಕೋಬಾ ಗ್ರಾಮದಲ್ಲಿ ಯಾವ ಪರಂಪರೆಗೆ, ಜೈನ ಪರಂಪರೆಗೆ ಮೀಸಲಾದಂತಹ ಏನು ಸಮ್ರಾಟ್ ಸಂಪ್ರತಿ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಾಯಿತು. ಐಲ್ ರಿಪೀಟ್, ದಿ ಸಮ್ರಾಟ್ ಸಂಪ್ರತಿ ಮ್ಯೂಸಿಯಂ ಯಾರಿಗೆ ಸಂಬಂಧಪಟ್ಟಿದ್ದು, ಜೈನ್ ಹೆರಿಟೇಜ್. ಎಲ್ಲಿ, ಕೋಬಾ ವಿಲೇಜ್. ಎಲ್ಲಿದೆ, ಗಾಂಧಿನಗರಲ್ಲಿ, ಗುಜರಾತ್ ಅಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು. ಸೊ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ 4 ಫ್ಯಾಕ್ಟ್ ಸಿಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ರಾಜ ರವಿವರ್ಮ ಅವರ ಯಶೋಧ ಮತ್ತು ಕೃಷ್ಣ ವರ್ಣಚಿತ್ರವು ಇತ್ತೀಚೆಗೆ 167.2 ಕೋಟಿ, ಇದರಲ್ಲಿ 10% ಸಿಕ್ಕರು ನಾವೆಲ್ಲ ಲೈಫಲ್ಲಿ ಪರ್ಮನೆಂಟಾಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀವಿ.
ಅಲ್ವಾ? ಸೊ 167 ಕೋಟಿಗೆ ಮಾರಾಟವಾಗಿ ಅತ್ಯಂತ ದುಬಾರಿ ಭಾರತೀಯ ಕಲಾಕೃತಿಗಳಲ್ಲಿ ಒಂದಾಗಿದೆ. ಇದು ಕೂಡ ಕರೆಕ್ಟ್. ರಾಜಾ ರವಿವರ್ಮ ಅಂತ ಪೇಂಟರ್ ಆಗಿನ ಕಾಲದಲ್ಲಿ ಇದ್ದವರು. ಸೊ ಅಷ್ಟು ವರ್ಷಗಳ ಒಂದು ಏನನ್ಬೋದು ಟ್ರೆಡಿಷನ್ ಅನ್ನ ಸೇವ್ ಮಾಡ್ಕೊಂಡು ಬರಲಾಗಿದೆಯಲ್ಲ. ಹೆಚ್ಚು ಕಮ್ಮಿ ನಮ್ಮ ಯಾವುದದು ರಿವೋಲ್ಟ್ ಆಫ್ 1857 ಅದಕ್ಕೂ ಒಂದು 9 ವರ್ಷನೋ 10 ವರ್ಷ ಮುಂಚೆ ಹುಟ್ಟಿದವರು. ಐ ಥಿಂಕ್ 1848 ಹುಟ್ಟಿದ್ರು, 1906 ವರೆಗೂ ಇದ್ರು. ಸೊ ಕನಿಷ್ಠ ಒಂದು 120ರಿಂದ 130 ವರ್ಷದಷ್ಟು ಹಳೆ ಪೇಂಟಿಂಗ್ ಅಲ್ವಾ ಇದು. ಸೊ ಅಂತಹ ಪೇಂಟಿಂಗ್ ಇಷ್ಟು ಒಂದು ವ್ಯಾಲ್ಯೂ ಬೇಡವಾ? ಆಬ್ವಿಯಸ್ಲಿ ಹಳೆ ಕಾಯಿನ್ಗೆ ನೋಟ್ ಕೊಟ್ರೇನೆ ಅಷ್ಟೊಂದು ವ್ಯಾಲ್ಯೂ ಇರುತ್ತೆ. ಮತ್ತೆ ಪೇಂಟಿಂಗು ಅಂತ ಇಡೀ ಪ್ರಪಂಚ ಕಂಡಂತಹ ಅದ್ಭುತ ಪೇಂಟರ್ ಇವರು. ಓಕೆ, ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್, ಆಡಳಿತ ಮತ್ತು ಆರ್ಥಿಕತೆಯ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಗವರ್ನೆನ್ಸ್ ಆ್ಯಂಡ್ ದಿ ಎಕನಾಮಿ. ಹೌಸ್ ಲಿಸ್ಟಿಂಗ್ ಮತ್ತು ವಸತಿ ಜನಗಣತಿಯು ಇದರ ಮೊದಲ ಹಂತ ಏಪ್ರಿಲ್ 2026ರಲ್ಲಿ ಡಿಜಿಟಲ್ ಮತ್ತು ಮನೆ ಅಂದರೆ ಹೌಸ್ ಡೋರ್ ಟು ಡೋರ್ ಸರ್ವೆ ಅಂತ ಏನು ಕರಿತೀವಿ ಅದನ್ನು ಬಳಸ್ಕೊಂಡು ಪ್ರಾರಂಭವಾಯಿತು. ಎಸ್, ಕರೆಕ್ಟ್. ಮಾರ್ಚ್ 2026ರಲ್ಲಿ UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದರ ವಹಿವಾಟುಗಳು 10% ಏರಿಕೆಯಾಗಿ 29.52 ಟ್ರಿಲಿಯನ್ ದಾಖಲೆಯಷ್ಟು ನಿರ್ಮಿಸಿದೆ ಅಥವಾ ಈ ಒಂದು ದಾಖಲೆಯನ್ನು ನಿರ್ಮಿಸಿವೆ. ಇದು ಕೂಡ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ, ಕೆಲವೊಬ್ಬರಿಗೆ ಇರಿಟೇಟ್ ಆಗ್ಬೋದು, ಬಟ್ ಪ್ಲೀಸ್ ಕೋಆಪ್ರೇಟ್. ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಸ್ಲೋ ಹೋದಷ್ಟು ನಂಬರ್ ಆಫ್ ಪಾಯಿಂಟ್ಸ್ ಕವರ್ ಮಾಡೋದು ಕಡಿಮೆ ಆಗುತ್ತೆ. ಆ್ಯಂಡ್ ಇದೇ ರೀಸನ್ಗೆ ಲೈವ್ ಕ್ಲಾಸ್ ಕೂಡ ಯಾಕೆ ಕಂಡಕ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಲೈವ್ ಕ್ಲಾಸಲ್ಲಿ ಅನ್ನೆಸರಿ ಇಶ್ಯೂ ಡ್ರ್ಯಾಗ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ನಾಳೆಯಿಂದ ಲೈವ್ ಕ್ಲಾಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ಉತ್ಪಾದಕತಾ ಮಂಡಳಿ ಅಂದರೆ ನ್ಯಾಷನಲ್ ಪ್ರಾಡಕ್ಟಿವಿಟಿ ಕೌನ್ಸಿಲ್ ಮತ್ತು ಪರಿಸರ ಅನುಸರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. Consider the following statements regarding the National Productivity Council and Environment Compliance. NPCಯನ್ನ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಪರಿಸರ ಲೆಕ್ಕ ಪರಿಶೋಧನಾ ನಿಯೋಜಿತ ಏಜೆನ್ಸಿ EADA ಅಂದರೆ ಎನ್ವೈರನ್ಮೆಂಟ್ ಆಡಿಟ್ ಡೆಸಿಗ್ನೇಟೆಡ್ ಏಜೆನ್ಸಿಯಾಗಿ ನೇಮಿಸಿದೆ. ಇಟ್ ವಾಸ್ ಡೆಸಿಗ್ನೇಟೆಡ್ ಆಸ್ ದಿ ಎನ್ವೈರನ್ಮೆಂಟ್ ಆಡಿಟ್ ಡೆಸಿಗ್ನೇಟೆಡ್ ಏಜೆನ್ಸಿ ಬೈ ದಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಇದು ಕೇವಲ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನುಸರಣೆಯನ್ನು ಮಾತ್ರ ನಿರ್ವಹಿಸುತ್ತದೆ ಮತ್ತು ಜಲ ಹಾಗೂ ವಾಯು ಕಾಯ್ದೆಗಳನ್ನು ಹೊರತುಪಡಿಸುತ್ತದೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಯಾಕಪ್ಪ ಅಂದರೆ ಆಬ್ವಿಯಸ್ಲಿ ಎನ್ವೈರನ್ಮೆಂಟ್ ಆಡಿಟ್ ಅಂತ ಹೇಳಿದ್ರೆ ಕೇವಲ ಒಂದಕ್ಕೆ ಮಾತ್ರ ಅನ್ವಯಿಸಿ ಮತ್ತೊಂದನ್ನು ಬಿಡೋಕ್ಕಾಗತ್ತಾ? ದಟ್ ಇಸ್ ನಾಟ್ ಪಾಸಿಬಲ್. ಸೊ ಕೇವಲ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಲ್ಲ, ವಾಟರ್ ಆ್ಯಕ್ಟು, ಏರ್ ಆ್ಯಕ್ಟು, ಸೌಂಡ್ ಆ್ಯಕ್ಟು ಏನೇನು ಬರುತ್ತಲ್ಲ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಕೇವಲ ಒಂದು ಮಾತ್ರ ಸರಿಯಾದಂಥ ಉತ್ತರ ಆಗಿರುತ್ತೆ. ನೀವು ಸೊಲ್ಯೂಷನ್ ನೋಡುವಾಗ ಸ್ವಲ್ಪ ಎಕ್ಸ್ಟ್ರಾ ನೋಡ್ಕೊಳ್ಳಿ. ನಾನು ಸೊಲ್ಯೂಷನಲ್ಲಿ ಎಕ್ಸ್ಟ್ರಾ GK ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪ್ರಾಡಕ್ಟಿವಿಟಿ ಕೌನ್ಸಿಲ್ ಇದು ಯಾವಾಗ ಸ್ಥಾಪನೆ ಆಯಿತು, ಇದರ ಪ್ರಮುಖ ಕೆಲಸ ಏನಪ್ಪ ಅಂತ ಹೇಳ್ಬಿಟ್ಟು. ವಿಶ್ವ ಯುವ ಸಂಸತ್ತಿನಲ್ಲಿ ಭಾರತದ ಪ್ರಾತಿನಿಧ್ಯದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಕಸಿತ್ ಭಾರತದ ಯುವ ಸಂಸತ್ತು 2025 ಇದರ ರಾಜ್ಯ ಮಟ್ಟದ ವಿಜೇತರಾದ ಸ್ತುತಿ ಪ್ರಧಾನ್ ಅವರು ವಿಶ್ವ ಯುವ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ದಿಸ್ ಇಸ್ ರೈಟ್. ಸೆಕೆಂಡ್ ಸ್ಟೇಟ್ಮೆಂಟು, ಇವರು ಈಶಾನ್ಯ ರಾಜ್ಯವಾದ ಅಸ್ಸಾಮನ್ನು ಪ್ರತಿನಿಧಿಸುತ್ತಾರೆ. ದಿಸ್ ಇಸ್ ರಾಂಗ್. ಯಾಕಂದರೆ ಇವರು ಅಸ್ಸಾಂನ ಒಂದು ಪ್ರತಿನಿಧಿ ಅಲ್ಲ, ಬದಲಾಗಿ ಸಿಕ್ಕಿಂನ ಪ್ರತಿನಿಧಿ ಆಗಿರುತ್ತಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಓನ್ಲಿ ಈಸ್ ದಿ ರೈಟ್ ಸ್ಟೇಟ್ಮೆಂಟ್ ಹಿಯರ್. ನೆಕ್ಸ್ಟ್, ಆದಾಯ ತೆರಿಗೆ ಇಲಾಖೆಯ ಇತ್ತೀಚಿನ ಡಿಜಿಟಲ್ ಉಪಕ್ರಮದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ರೀಸೆಂಟ್ ಡಿಜಿಟಲ್ ಇನಿಷಿಯೇಟಿವ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ತೆರಿಗೆ ಸಲ್ಲಿಕೆಯನ್ನು ಸರಳೀಕರಿಸಲು ಆದಾಯ ತೆರಿಗೆ ಇಲಾಖೆಯು ಕರ್ ಸಾಥಿ ಎಂಬ ಹೊಸ ಜಾಲತಾಣವನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ ಕೂಡ ಅಥವಾ ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ ಕೆಲವೊಂದ್ಸರಿ ಬೇಕಾಗುತ್ತೆ. ಕರ್ ಅಂದ್ರೇನು? ತೆರಿಗೆ, ಟ್ಯಾಕ್ಸ್ ಅಂತ ನಾವು ಕರಿಬಹುದು ಅಲ್ವಾ. ಸೊ ಹಾಗಾಗಿ ಈ ಕರ ಸೇವೆಯನ್ನು ಯಾರು ಮಾಡ್ತಾರೆ? ಆಬ್ವಿಯಸ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದೇ ಮೆನ್ಷನ್ ಇತ್ತು ಅಂದ್ಕೊಳ್ಳಿ, ಆಬ್ವಿಯಸ್ಲಿ ಅದು ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟು, ಇದು ತೆರಿಗೆದಾರರಿಗೆ ಸಹಾಯ ಮಾಡಲು 24/7 AI ಚಾಲಿತ ಚಾಟ್ ಬಾಟ್ ಅನ್ನು ಹೊಂದಿದೆ. ಆಬ್ವಿಯಸ್ಲಿ ಕರೆಕ್ಟು. ಯಾವುದೇ ರೀತಿಯಾದಂಥ ಡಿಜಿಟಲ್ ಉಪಕ್ರಮವನ್ನು ಲಾಂಚ್ ಮಾಡಿದ್ರು ಕೂಡ ಅದರಲ್ಲಿ ಏನಿರುತ್ತೆ ಪ್ರಮುಖ ಅಂಶ ಏನಪ್ಪ ಅಂತಂದರೆ ಇಟ್ ಶಾಲ್ ಹ್ಯಾವ್ an AI assistant ಅಥವಾ AI chat bot. Okay, both are right. Next, ಸೇಫರ್ ಸೈಬರ್ ಭದ್ರತಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಸೇಫರ್ ಸೈಬರ್ ಸೆಕ್ಯೂರಿಟಿ ಪ್ರೋಗ್ರಾಮ್. ಇದನ್ನು ಗ್ರಾಮೀಣ ಮಹಿಳೆಯರಿಗೆ
ಸುರಕ್ಷಿತ ಡಿಜಿಟಲ್ ಬಳಕೆಯ ಬಗ್ಗೆ ತರಬೇತಿ ನೀಡಲು ಪ್ರಾರಂಭಿಸಲಾಗಿದೆ. ಇಟ್ ಹ್ಯಾಸ್ ಬಿನ್ ಲಾಂಚ್ಡ್ ಟು ಟ್ರೈನ್ ರೂರಲ್ ವುಮೆನ್ ಇನ್ ಸೇಫ್ ಡಿಜಿಟಲ್ ಯೂಸೇಜ್. ಆಬ್ವಿಯಸ್ಲಿ ಕರೆಕ್ಟ್. ಈ ಉಪಕ್ರಮವನ್ನು CDAC ಹೈದರಾಬಾದ್ ಮತ್ತು ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ ಸಚಿವಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಆಗಿರುತ್ತೆ. CDAC ಹೈದರಾಬಾದಲ್ಲಿ ಬೇಸ್ಡ್ ಇದೆ, ಹೆಡ್ ಕ್ವಾರ್ಟರ್ಸ್ ನೆನಪಿರಲಿ. ಇದು ಮತ್ತು ರಿಲಯನ್ಸ್ ಫೌಂಡೇಶನ್ ಜಂಟಿಯಾಗಿ ಈ ಉಪಕ್ರಮವನ್ನು ಪ್ರಾರಂಭಿಸಿದ್ದಾವೆ. ಅಬ್ಸಲ್ಯೂಟ್ಲಿ ರೈಟ್. ಏನಪ್ಪ ಇದು ಈ ಸೇಫರ್ ಕಾರ್ಯಕ್ರಮ? ಭಾರತದಾದ್ಯಂತ 1 ಮಿಲಿಯನ್ ಅಂದರೆ 10 ಲಕ್ಷ ಗ್ರಾಮೀಣ ಮಹಿಳೆಯರಿಗೆ ಸೈಬರ್ ಸಖಿಯರು ಅಂತ ಹೇಳಿ ಸೈಬರ್ ಸಖಿಯರು ಅಥವಾ ಸೈಬರ್ ಸಖೀಸ್ ಅಂತ ಟ್ರೈನ್ ಮಾಡಿಬಿಟ್ಟು ಅವರನ್ನು ಇತರರಿಗೆ ಅಥವಾ ಇತರರಲ್ಲಿ ಅವೇರ್ನೆಸ್ ಅನ್ನು, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಿಡಲಾಗುತ್ತೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸೈಬರ್ ವಂಚನೆ ಇತ್ತೀಚೆಗೆ ಅತಿ ವ್ಯಾಪಕವಾಗಿ ಹಳ್ಳಿ, ದಿಲ್ಲಿ, ಪಟ್ಟಣ ಅಂದರೆ ಎಲ್ಲ ಕಡೆ ವ್ಯಾಪಿಸಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಇದನ್ನ ತಡೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಅವೇರ್ನೆಸ್, ಜಾಗೃತಿ. ಹಾಗಾಗಿ ಈ ಜಾಗೃತಿ ಮೂಡಿಸ್ಬೇಕು ಅಂದ್ರೆ ಅದು ಯಾರ ಕೈಯಿಂದ ಸಾಧ್ಯ? ಈ ಜಾಗೃತಿ ಮೂಡಿಸ್ಬೇಕು ಅಂದ್ರೆ ಮಹಿಳೆಯರಿಗೋಸ್ಕರನೇ ಇದನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಭಾರತದಾದ್ಯಂತ 10 ಲಕ್ಷ ಮಹಿಳೆಯರನ್ನ ಕರ್ಕೊಂಡು, ಅದು ಗ್ರಾಮ ಪಂಚಾಯತ್ ಲೆವೆಲ್ ಆಗಿರ್ಬೋದು, ವಿಲೇಜ್ ಪಂಚಾಯತ್ ಆಗಿರ್ಬೋದು, ಅಥವಾ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಈ ಮಟ್ಟದಲ್ಲಿ ಮಹಿಳೆಯರನ್ನ ಕರ್ಕೊಂಡು ಅವರನ್ನ ಸೈಬರ್ ಸಖಿಯರು ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ಅವ್ರನ್ನ ಟ್ರೈನ್ ಮಾಡಿ ಅವೇರ್ನೆಸ್ ಅನ್ನು ಹಳ್ಳಿಯಲ್ಲಿ ಎಲ್ಲ ಕಡೆ ಅವೇರ್ನೆಸ್ ಅನ್ನ ಅಥವಾ ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಿಡಲಾಗುತ್ತೆ. ನೆಕ್ಸ್ಟ್ ಕ್ವೆಶನ್. 22 ರಾಷ್ಟ್ರಗಳ ಒಕ್ಕೂಟ, 22 ನೇಷನ್ ಕೋಲಿಷನ್, ಇದರಲ್ಲಿ ಭಾರತ ಇದೆಯೋ ಇಲ್ವೋ ಕಮೆಂಟ್ ಮಾಡಿ ನನಗೆ. ಯಾರು ರೆಗ್ಯುಲರ್ಲಿ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಈ ಕೋಲಿಷನ್ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಇರಾನ್ ಮತ್ತು USA ಯುದ್ಧ ಆಯ್ತಲ್ಲ, ಇರಾನ್, ಇಸ್ರೇಲ್, USA ಮತ್ತು ಅದರ್ ಅರಬ್ ನೇಷನ್ಸ್, ಆ ಸಂದರ್ಭದಲ್ಲಿ ಇರಾನ್ ಏನು ಮಾಡ್ತು, ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಹಾರ್ಮೋಸ್. ಈ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಬಂದ್ ಮಾಡಿತ್ತು. ಅದರಿಂದ ಇಂಡಿಯಾದಲ್ಲೂ ನೋಡಿದ್ರಿ ಪೆಟ್ರೋಲು, ಗ್ಯಾಸ್ ರೇಟ್ಸ್ ಹೆಂಗೆಲ್ಲ ಇನ್ಕ್ರೀಸ್ ಆಯಿತು. ದೊಡ್ಡ ದೊಡ್ಡ ಹೋಟೆಲಲ್ಲಿ ಸೌದೆ ಒಲೆ ಬಳಸ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿತ್ತು. ಸೊ ಅದನ್ನು ತಡೆಗಟ್ಟಲಿಕ್ಕೆ ಈ ಒಂದು ಪ್ರದೇಶದಲ್ಲಿ, ಯಾಕಂದರೆ ಇಟ್ ಈಸ್ ಅ ವೆರಿ ಬ್ಯುಸಿ ಟ್ರೇಡ್ ರೂಟ್, ಪ್ರಪಂಚದ ಒಂದು ಜೀವನಾಡಿ ಅಂತ ಹೇಳ್ಬೋದು, ಇಂಟರ್ನ್ಯಾಷನಲ್ ವ್ಯಾಪಾರಕ್ಕೆ ಜೀವನಾಡಿ ಇದ್ದಂಗೆ. ಅಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರಬಾರ್ದು. ಆ್ಯಂಡ್ ಕೆಲವು ದೇಶಗಳ ಸ್ವಾರ್ಥಕ್ಕೆ ಇತರ ದೇಶಗಳು ಬಲಿಯಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಇನಿಷಿಯೇಟಿವ್ ಅನ್ನು ಅಥವಾ ಕೋಲಿಷನ್ ಅನ್ನು ಲಾಂಚ್ ಮಾಡಲಾಗಿತ್ತು. ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿಸ್. ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಪೂರೈಕೆಯನ್ನು ಭದ್ರಪಡಿಸಲು ಮತ್ತು ಹಡಗು ಸಂಚಾರವನ್ನು ರಕ್ಷಿಸಲು ಇದನ್ನು ರಚಿಸಲಾಗಿದೆ. ಸ್ಟೇಟ್ಮೆಂಟ್ 1 ಕರೆಕ್ಟ್. ಸ್ಟೇಟ್ಮೆಂಟ್ 2, ಇರಾನ್ನೊಂದಿಗಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಈ ಒಕ್ಕೂಟವನ್ನು ರಚಿಸಲಾಗಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟು. ಹಾಗಾಗಿ ಇಲ್ಲಿ ಉತ್ತರ A ಮತ್ತು B ಅಂದರೆ 1 ಮತ್ತು 2 ಕೂಡ ಸರಿಯಾಗಿದ್ದಾವೆ. ನೆಕ್ಸ್ಟ್, ಸ್ಟೇಟ್ ಆಫ್ ಹಾರ್ಮೋಸ್ ಯಾವುದನ್ನು ಕನೆಕ್ಟ್ ಮಾಡುತ್ತೆ? ಪ್ಲೀಸ್ ಕಮೆಂಟ್ ಇನ್ ದಿ ಆನ್ಸರ್ ಕಮೆಂಟ್ ಬಾಕ್ಸ್. ನಗರ ಸವಾಲು ನಿಧಿ, ಅರ್ಬನ್ ಚಾಲೆಂಜ್ ಫಂಡ್, UCF ಅಂತ ಕರಿತೀವಿ. ಈ ಒಂದು ಫಂಡನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಸುಮಾರು 10,000 ಕೋಟಿ ಮೊತ್ತದ ರಾಜ್ಯ ಮಟ್ಟದ ಬೆಂಬಲವನ್ನು ಒದಗಿಸಲು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ದಿಸ್ ಇಸ್ ಕರೆಕ್ಟ್. ಸೆಕೆಂಡ್, ಈ ಫಂಡ್ ಏನಿದೆಯಲ್ಲ UCF ಫಂಡ್ ಅಂದರೆ ಅರ್ಬನ್ ಚಾಲೆಂಜ್ ಫಂಡ್, ಇದು ನಗರ ಮೂಲ ಸೌಕರ್ಯಕ್ಕಾಗಿ ಮೀಸಲಾದ 1 ಟ್ರಿಲಿಯನ್ ನಗರಾಭಿವೃದ್ಧಿ ನಿಧಿಯ ಭಾಗವಾಗಿದೆ. ಇದು ಕೂಡ ಸರಿಯಾದಂಥ ಉತ್ತರ. ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಯಾವ ಒಂದು ಫಂಡ್ನ ಭಾಗ ಇದು? 1 ಟ್ರಿಲಿಯನ್ ನಗರಾಭಿವೃದ್ಧಿ ನಿಧಿಯ ಒಂದು ಭಾಗ ಇದು. ಓಕೆ, ಆಸ್ ಪಾರ್ಟ್ ಆಫ್ ಸ್ಮಾರ್ಟ್ ಸಿಟೀಸ್ ಮಿಷನ್ ದಿಸ್ ಹಸ್ ಬಿನ್ ಲಾಂಚ್ಡ್. ಪ್ರತಿ ಕುಟುಂಬಕ್ಕೆ 5 ಲಕ್ಷ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುವ ಇಂದಿರಮ್ಮ ಕುಟುಂಬ ಜೀವ ವಿಮಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇಟ್ ಈಸ್ ಆಬ್ವಿಯಸ್ಲಿ ತೆಲಂಗಾಣ. ಕರ್ನಾಟಕ ಅಲ್ಲ, ಛತ್ತೀಸ್ಗಢ ಅಲ್ಲ, ಆಂಧ್ರ ಪ್ರದೇಶ ಅಲ್ಲ. ನಿಮಗೆ ಆಂಧ್ರ ಮತ್ತು ತೆಲಂಗಾಣದ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು. ಬಟ್ ಇಂದಿರಮ್ಮ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಕಾಂಗ್ರೆಸ್. ಸೊ ಕಾಂಗ್ರೆಸ್ ಅಂತ ಬಂದರೆ ಆಬ್ವಿಯಸ್ಲಿ ತೆಲಂಗಾಣ ಶುಡ್ ಬಿ ದಿ ಪ್ರೊಬಬಲ್ ಆನ್ಸರ್ ಅಂತ ನೀವು ಗಮನದಲ್ಲಿ ಇಟ್ಕೋಬೇಕು. ಫೈನ್. ಓಕೆ, ಉತ್ತರಾಖಂಡದ ನಂತರ ವಿವಾಹ ವಿಚ್ಛೇದನ ಮತ್ತು ಉತ್ತರಾಧಿಕಾರಕ್ಕಾಗಿ ಸಾಮಾನ್ಯ ಕಾನೂನು ಚೌಕಟ್ಟನ್ನು ಕಡ್ಡಾಯಗೊಳಿಸುವ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆಯನ್ನು ಅಂಗೀಕರಿಸಿದ 2ನೇ ರಾಜ್ಯ ಯಾವುದು? ಮೊದಲ ರಾಜ್ಯ ಉತ್ತರಾಖಂಡ್ ಸರ್. ಮತ್ತೆ ಗೋವಾ ಅಂತ ಕರೀಲಿಕ್ಕೆ ಹೋಗ್ಬೇಡಿ. ಗೋವಾ 19ನೇ ಶತಮಾನದಲ್ಲಿ ಬಿಫೋರ್ ಇವನ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್, ಆವಾಗಲೇ ಅಲ್ಲಿ ಪೋರ್ಚುಗೀಸರಿದ್ದಾಗ ಅವರ ಕಾನೂನಿನಲ್ಲಿ ದೇ ಬ್ರಾಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ ಗೋವಾ. ಅದು ಈಗ ಸದ್ಯಕ್ಕೆ ನಮ್ಮ ದೇಶದ
ಸಂವಿಧಾನದಲ್ಲಿ ಇರ್ತಕ್ಕಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 44 ಅಲ್ಲಿ ಬರುತ್ತೆ. ಆರ್ಟಿಕಲ್ 44 ಹೆಂಗೆ ನೆನ್ಪಿಟ್ಕೋಬೇಕು? 4 ಸಿಮಿಲರ್ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಹಿಂಗೆ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆಫ್ಟರ್ ಉತ್ತರಾಖಂಡ್, which state has become the second state to pass the Uniform Civil Code bill mandating a common legal framework for marriage, divorce and succession? It is ಗುಜರಾತ್. ಗುಜರಾತಲ್ಲಿ ಇದನ್ನ ಇತ್ತೀಚೆಗೆ ಪಾಸ್ ಮಾಡಲಾಯಿತು. ಏಕರೂಪ ನಾಗರಿಕ ಸಮಿತಿ ಅಂತ ಕರಿತೀವಿ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನ ಮೊದಲ ಮಹಿಳಾ ಆಯುಕ್ತರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಫಸ್ಟ್ ವುಮೆನ್ ಕಮಿಷನರ್ ಆಫ್ BMC. ನಮ್ದು ಹೆಂಗೆ BBMP HDMC ಇರುತ್ತಲ್ಲ ಆ ರೀತಿ. ಸೊ ಹೆಸರು ಬಂದ್ಬಿಟ್ಟು ಅಶ್ವಿನಿ ಬಿಡಿ ಅನ್ನೋ IAS ಆಫೀಸರ್ ಇವರು ಈ BMCಯ ಫಸ್ಟ್ ವುಮನ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ. ವಿಚ್ ಸ್ಟೇಟ್ ಆರ್ UT ರೀಸೆಂಟ್ಲಿ ಲಾಂಚ್ಡ್ ದಿ ಲಖ್ಪತಿ ಬಿಟಿಯಾ ಯೋಜನಾ ರಿಪ್ಲೇಸಿಂಗ್ ದಿ ಲಾಡ್ಲಿ ಸ್ಕೀಮ್ ಟು ಪ್ರೊವೈಡ್ financial assistance up to 61,000 rupees for girl children from birth to higher education. ಲಾಡ್ಲಿ ಯೋಜನೆಯನ್ನು ಬದಲಿಸಿ ಹೆಣ್ಣು ಮಕ್ಕಳ ಜನನದಿಂದ ಉನ್ನತ ಶಿಕ್ಷಣದವರೆಗೆ ಉನ್ನತ ಶಿಕ್ಷಣದವರೆಗೆ ಆರ್ಥಿಕ ನೆರವನ್ನು ಎಷ್ಟು 61,000 ರೂಪಾಯಿ ಆರ್ಥಿಕ ನೆರವನ್ನು ಒದಗಿಸುವ ಲಖ್ಪತಿ ಬಿಟಿಯಾ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆರಂಭಿಸಿದೆ ಅಂತ ಕೇಳಿದ್ರೆ ಇಟ್ ಈಸ್ ದೆಹಲಿ. ಓಕೆ, ಈ ಹಿಂದೆ ಇವರು ಆಪ್ ಗೌರ್ಮೆಂಟ್ ಇದ್ದಾಗ ಆ ಒಂದು ಯೋಜನೆಯನ್ನು ಲಾಂಚ್ ಮಾಡಿತ್ತು. ಯಾವುದು ಲಾಡ್ಲಿ ಸ್ಕೀಮು, ಅದನ್ನು ರೀಪ್ಲೇಸ್ ಮಾಡಿ ಲಖ್ಪತಿ ಬಿಟಿಯಾ ಯೋಜನಾ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಲಾಗಿದೆ. ಓಕೆ, ಇದೇ ರೀತಿ ಯೂನಿಯನ್ ಗೌರ್ಮೆಂಟ್ ಲಾಂಚ್ ಮಾಡಿದಂತಹ ಒಂದು ಸ್ಕೀಮ್ ಯಾವುದು? ಬೇಟಿ ಬಚಾವ್ ಬೇಟಿ ಪಢಾವೋ ಆಂದೋಲನ್ 2015ರಲ್ಲಿ ಪಾಣಿಪತ್ತಲ್ಲಿ ಲಾಂಚ್ ಮಾಡಲಾಗಿತ್ತು. ನಿತೀಶ್ ಕುಮಾರ್ ರಾಜೀನಾಮೆಯ ನಂತರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಿಹಾರದ ಹೊಸ ಮುಖ್ಯಮಂತ್ರಿ ಯಾರು? ಸಮರ್ಥ ಚೌಧರಿ. ನೆಕ್ಸ್ಟ್, ಮಹಿಳಾ ಸ್ವಸಹಾಯ ಸಂಘದ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸದಸ್ಯರಿಗಾಗಿ ಮೊದಲ UPI ಸಂಯೋಜಿತ ಅಂದರೆ UPI ಲಿಂಕ್ಡ್ ಓವರ್ ಡ್ರಾಫ್ಟ್ ಸೌಲಭ್ಯವನ್ನ ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಇಟ್ ಈಸ್ ಬ್ಯಾಂಕ್ ಆಫ್ ಬರೋಡಾ. ಯಾರಿಗೋಸ್ಕರ? ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗಾಗಿ UPI ಲಿಂಕ್ಡ್ ಒಂದು ಓವರ್ ಡ್ರಾಫ್ಟ್ ಅಂದರೆ ನಿಮ್ಮ ಲಿಮಿಟ್ ಏನಿರುತ್ತಲ್ಲ, ವಿಡ್ರಾ ಲಿಮಿಟು, ಅದನ್ನು ಮೀರಿ ಒಂದು ಅಮೌಂಟನ್ನು ಡ್ರಾ ಮಾಡ್ಕೊಳ್ಳುವಂಥ ಫೆಸಿಲಿಟಿ ಬ್ಯಾಂಕ್ ಆಫ್ ಬರೋಡಾ ಇದನ್ನು ಲಾಂಚ್ ಮಾಡಿದೆ. ನೆಕ್ಸ್ಟ್, ಪ್ರಾರಂಭ್ ಪೋರ್ಟಲ್ ಮತ್ತು ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಪ್ರಾರಂಭ್ ಪೋರ್ಟಲ್ ಅಂಡ್ ದಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 2025. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಕಾಯ್ದೆಯೊಂದಿಗೆ IT ಪೋರ್ಟಲ್ 2.0 ಅನ್ನ ಪ್ರಾರಂಭನ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ರೈಟ್ ಸ್ಟೇಟ್ಮೆಂಟು. ಈ ಹೊಸ ಕಾಯ್ದೆಯು ಏಕೀಕೃತ, ಸ್ವಲ್ಪ ಇಲ್ಲಿ ನಂಬರಿಂಗ್ ಏರ್ಪೇರಾಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ವರ್ಡಿಂದ PDF ಸೇವ್ ಮಾಡುವಾಗ ಏನು ಇದು ಇಶ್ಯೂ ಆಗಿರಬೇಕು. ಈ ಹೊಸ ಕಾಯ್ದೆಯು ಏಕೀಕೃತ ತೆರಿಗೆ ವರ್ಷವನ್ನು ಪರಿಚಯಿಸುತ್ತದೆ ಮತ್ತು ತೆರಿಗೆ ವಿಭಾಗಗಳನ್ನು 819ರಿಂದ 536ಕ್ಕೆ ಇಳಿಸುತ್ತದೆ. ದಿಸ್ ನ್ಯೂ ಆಕ್ಟ್ ಇಂಟ್ರೊಡ್ಯೂಸಸ್ ಯೂನಿಫೈಡ್ ಟ್ಯಾಕ್ಸ್ ಇಯರ್ ಅಂಡ್ ರೆಡ್ಯೂಸಸ್ ಟ್ಯಾಕ್ಸ್ ಸೆಕ್ಷನ್ಸ್ ಫ್ರಮ್ 819 to 536. ಸೊ ಒಟ್ಟಾರೆಯಾಗಿ 2 ಪ್ರಮುಖವಾದಂತಹ ಒಂದು ರಿಫಾರ್ಮ್ಸ್ ಇದು. ಹೊಸ ಟ್ಯಾಕ್ಸ್ ಇಯರನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಅದ್ರ ಜೊತೆಗೆ ಟೋಟಲ್ ಟ್ಯಾಕ್ಸ್ ಸೆಕ್ಷನ್ಸ್ ಅನ್ನ ಅಥವಾ ವಿಭಾಗಗಳನ್ನ 819ರಿಂದ 536ಕ್ಕೆ ಇದು ಇಳಿಕೆ ಮಾಡುತ್ತೆ. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾಗಿ ಇದಕ್ಕೆ ಆನ್ಸರು ಸಿ, ಬೋತ್ 1 and 2. ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಇದೆ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಲ್ಲಿ ಅನಾಲಿಟಿಕಲ್ಗಿಂತ ಜಾಸ್ತಿ ಫ್ಯಾಕ್ಟ್ ಬೇಸ್ಡ್ ಆಗಿರುತ್ತೆ. ಸಬ್ಜೆಕ್ಟ್ಸಲ್ಲಿ, ಕೋರ್ ಸಬ್ಜೆಕ್ಟ್ಸಲ್ಲಿ ನಿಮಗೆ ಅನಾಲಿಟಿಕಲ್ ಬರುತ್ತೆ, ಕರೆಂಟ್ ಅಫೇರ್ಸಲ್ಲಿ ಸ್ಟ್ರೇಟ್ ಅವೇ ಫ್ಯಾಕ್ಚುಯಲ್ ಕ್ವಶನ್ಸ್ ತುಂಬ ಇರುತ್ತೆ. ನೆಕ್ಸ್ಟ್, ESG ತತ್ವಗಳಿಗೆ ಅನುಗುಣವಾಗಿರಲು ಇತ್ತೀಚೆಗೆ ವಿಶ್ವಸಂಸ್ಥೆಯ ಗ್ಲೋಬಲ್ ಕಾಂಪ್ಯಾಕ್ಟ್ ಇದಕ್ಕೆ ಸಹಿ ಹಾಕಿದಂತಹ ಹಣಕಾಸು ಸಂಸ್ಥೆ ಯಾವುದು? Which financial institution recently became a signatory to the UN Global Compact to align with the ESG principles? This is L&T Finance ಅಂತ ಹೇಳ್ಬೋದು, LTF ಅಂತ ಕರಿಬೋದು, ಅಥವಾ L&T Finance ಅಂತಾದ್ರೂ ಕರಿಬೋದು. ESG ಅಂದ್ರೇನು? ಎನ್ವೈರನ್ಮೆಂಟಲ್ ಸೋಷಿಯಲ್ ಗವರ್ನೆನ್ಸ್ ಅಂತ ಹೇಳ್ಬಿಟ್ಟು, ಎನ್ವೈರನ್ಮೆಂಟಲ್ ಸೋಷಿಯಲ್ ಗವರ್ನೆನ್ಸ್. ಸೊ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎನ್ವೈರನ್ಮೆಂಟಲ್, ಎಸ್ ಸೋಷಿಯಲ್, G ಗವರ್ನೆನ್ಸ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಕ್ರಾನಿಯಂ ಇದು. ಬ್ಯಾಂಕಿಂಗ್ ದ್ರವ್ಯತೆ ಅಥವಾ ಲಿಕ್ವಿಡಿಟಿ ಕೊರತೆಯ ನಡುವೆ
ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಈ ಕೆಳಗಿನ ಯಾವುದೇ ಹರಾಜನ ಅಥವಾ ಬಿಡ್ಗಳನ್ನ ತಿರಸ್ಕರಿಸಿದೆ? ಟ್ರೆಜರಿ ಬಿಲ್ಗಳ ಒಂದು ಹರಾಜನ ಇತ್ತೀಚೆಗೆ ಏನು ಗೌರ್ಮೆಂಟ್ ಏನು ಮಾಡಿದೆ, ಸ್ಥಗಿತಗೊಳಿಸಿತ್ತು. ಮೇನ್ಲಿ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಇಂಬ್ಯಾಲೆನ್ಸ್, ಪ್ರಪಂಚದಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಅಸ್ಥಿರತೆ ಬಿಕಾಸ್ ಆಫ್ ವಾರ್. ಹಾಗಾಗಿ ಇದರ ಒಂದು ಏನು ಬಿಡ್ಡನ್ನು ಅದು ತಿರಸ್ಕರಿಸಿತ್ತು. ಯಾರಾದರೂ ಹೇಳ್ಬೋದಾ ವಾಟ್ ಯು ಮೀನ್ ಬೈ ಟ್ರೆಜರಿ ಬಿಲ್ಸ್? ಟ್ರೆಜರಿ ಬಿಲ್ಸ್ ಅಂದ್ರೆ ಏನು, ಅದು ಎಷ್ಟು ಅವಧಿಗೆ ಇರುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೀವರ್ಡ್ ಏನಪ್ಪಾ ಅಂದ್ರೆ ಟ್ರೆಜರಿ ಬಿಲ್ಸ್ ಅನ್ನ ಅಥವಾ ಟಿ ಬಿಲ್ಸ್ ಅಂತ ಏನು ಕರಿತೀವಲ್ವಾ, ಇವುಗಳನ್ನ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಶಾರ್ಟ್ ಟರ್ಮ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಅಲ್ಪಾವಧಿಗೆ ಇರ್ತಕ್ಕಂತಹ ಒಂದು ಟ್ರೆಜರಿ ಬಿಲ್ಸ್. ಇದು ಫಾರ್ ಎಕ್ಸಾಂಪಲ್ 91 ಡೇಸು, 182 ಡೇಸು, 364 ಡೇಸ್ ಅಂದ್ರೆ ವಿದಿನ್ 1 ಇಯರ್, 365 ದಿನಗಳ ಒಳಗಡೆ ಮ್ಯಾಚೂರ್ ಆಗ್ತಕ್ಕಂತಹ ಮನಿ ಇನ್ಸ್ಟ್ರೂಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಟ್ರೆಜರಿ ಬಿಲ್ಸ್ ಅಂತ ಕರಿತೀವಿ. ಹಾಗಾಗಿ ಶಾರ್ಟ್ ಟರ್ಮ್ ಅಂತ ಬಂದಾಗ ಲಿಕ್ವಿಡಿಟಿ ಇಶ್ಯೂ ಬರುತ್ತೆ. ಸೊ ಮೇ ಬಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದನ್ನ ಬ್ಯಾನ್ ಮಾಡಿತ್ತು. ಸೊ ನೆನಪಿರಲಿ 91, 182 ಆ್ಯಂಡ್ 364 ಡೇಸ್. ಕ್ವಶನ್ ನಂಬರ್ 5. RBI ನಿಯಮಗಳ ಪ್ರಕಾರ ಭಾರತದಲ್ಲಿನ ಎಲ್ಲಾ ಡಿಜಿಟಲ್ ಪಾವತಿಗಳಿಗೆ ದ್ವಿಹಂತದ ದೃಢೀಕರಣ ಅಥವಾ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕರಿತೀವಲ್ಲ, ಇದು ಯಾವಾಗ ಕಡ್ಡಾಯವಾಯಿತು? ಏಪ್ರಿಲ್ 1, 2026ರಿಂದ ಫೂಲ್ಸ್ ಡೇ ಇಂದ ಕಡ್ಡಾಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಫೈನ್, ನೆನಪಿರಲಿ ಏಪ್ರಿಲ್ 1, 2026 ಫೂಲ್ಸ್ ಡೇ ಯಾಕೆ ನೆನಪಲ್ಲಿ ಇರಬೇಕು? ಏನೊಂದು ಕಡ್ಡಾಯ ಆಯಿತು. ಏನು ಕಡ್ಡಾಯ ಆಯಿತು? 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಯಾವುದಕ್ಕೆ? ಎಲ್ಲ ಡಿಜಿಟಲ್ ಪೇಮೆಂಟ್ಸ್ಗೆ. ಈಗ ನೀವೇನಾದರೂ ಒಂದು ಲಮ್ಸಮ್ ಅಮೌಂಟನ್ನು ಡಿಜಿಟಲಿ ಪೇ ಮಾಡೋಕ್ಕೆ ಹೋದರೆ ಕ್ರೆಡಿಟ್ ಕಾರ್ಡಿಂದನೋ ಅಥವಾ UPI ಇಂದನೋ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೇಳುತ್ತದೆ. ಓಕೆನಾ? ಮುಂದಿನ ಕ್ವಶನ್. ಇತ್ತೀಚಿನ ನಗದು ಹಿಂಪಡೆಯುವಿಕೆಯು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳಿದಾವೆ. ಈ ನಿಯಮಗಳಿಗೆ ಸಂಬಂಧಿಸಿದಂತೆ ಯಾವ ಬ್ಯಾಂಕ್ ಉಚಿತ ವಹಿವಾಟು ಮಿತಿಯನ್ನ ಮೀರಿದಂತಹ UPI ಆಧಾರಿತ ATM ಹಿಂಪಡೆಯುವಿಕೆಗಳಿಗೆ 23 ರೂಪಾಯಿ ಶುಲ್ಕವನ್ನು ವಿಧಿಸಲು ಪ್ರಾರಂಭಿಸಿದೆ? ಅಂದರೆ ರಿಗಾರ್ಡಿಂಗ್ ರೀಸೆಂಟ್ ಕ್ಯಾಶ್ ವಿಡ್ರಾವಲ್ ರೂಲ್ಸ್, ವಿಚ್ ಬ್ಯಾಂಕ್ ಹ್ಯಾಸ್ ಸ್ಟಾರ್ಟೆಡ್ ಚಾರ್ಜಿಂಗ್ 23 rupees ಫಾರ್ UPI ಬೇಸ್ಡ್ ATM withdrawals that exceed the free transaction limit? It is HDFC India Bank. Okay. ಎಸ್. UPI ಅನ್ನ ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ? UPSC ಇಲ್ಲಿ ಪ್ರಶ್ನೆ ಬಂದಿತ್ತು ಪ್ರಿಲಿಮ್ಸ್ ಅಲ್ಲಿ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಇದನ್ನ ಡೆವಲಪ್ ಮಾಡಿತ್ತು. ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಭಾರತದ ಮೊದಲ ಚಿಪ್ ಫ್ಯಾಬ್ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಚಿಪ್ ಫ್ಯಾಬ್ ಪ್ಲಾಂಟ್ ಬೀಂಗ್ ಸೆಟಪ್ ಬೈ ದಿ ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್? ಇದು ಗುಜರಾತ್ನಲ್ಲಿರ್ತಕ್ಕಂತಹ ಧೊಲೇರಾ ESZ, ಇಲ್ಲಿ SEZ ಸ್ಪೆಷಲ್ ಎಕನಾಮಿಕ್ ಝೋನ್, ಇಲ್ಲಿ ಇದನ್ನ ಸೆಟಪ್ ಮಾಡಲಾಗ್ತಾ ಇದೆ. ಸೊ ಧೊಲೇರಾ ಗುಜರಾತಲ್ಲಿ ಏನಪ್ಪಾ, ಇಂಡಿಯಾಸ್ ಫಸ್ಟ್, ಭಾರತದ ಮೊಟ್ಟ ಮೊದಲ ಚಿಪ್ ಫ್ಯಾಬ್ ಪ್ಲಾಂಟ್ನ ಅಥವಾ ಚಿಪ್ಸೆಟ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಅಂತ ಕರಿತೀವಿ, ಇದನ್ನ ಸೆಟಪ್ ಮಾಡಲಾಗ್ತದೆ. ಯಾರು ಮಾಡ್ತಾ ಇದ್ದಾರೆ? ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಮಾಡ್ತಾ ಇದೆ. ಫೈನ್. ಇಸ್ರೋದ ಮಿಷನ್ ಮಿತ್ರ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಬಾಹ್ಯಾಕಾಶದಂತಹ ಪರಿಸ್ಥಿತಿಗಳು ಅಂದರೆ ಹೈಪೋಕ್ಸಿಯಾ ಅಥವಾ ಅತಿಯಾದ ಚಳಿ, ಇಂತಹ ಪರಿಸ್ಥಿತಿಗಳನ್ನು ಅನುಕರಿಸಲು ಲಡಾಖ್ನ ಲೇಹ್ನಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಯಾವುದು? ಮಿಷನ್ ಮಿತ್ರ. ಯಾರು ಲಾಂಚ್ ಮಾಡಿದ್ದಾರೆ? ನಾಸಾ. ಓಕೆ, ಸಾರಿ, ಇಸ್ರೋ. ನಾಸಾಗೆ ಬಂತು. ಎಲ್ಲಿ ಲಾಂಚ್ ಮಾಡಲಾಗಿದೆ? ಲೇಹ್ ಲಡಾಖಲ್ಲಿ. ಇದು ರೈಟ್ ಸ್ಟೇಟ್ಮೆಂಟ್. ಇದು ಗಗನಯಾನ್ ಕಾರ್ಯಕ್ರಮಕ್ಕಾಗಿ ಗಗನಯಾತ್ರಿಗಳ ನಡವಳಿಕೆಗಳನ್ನು ಅಧ್ಯಯನ ಮಾಡಲು ಇದನ್ನ ಆರಂಭಿಸಲಾಗಿದೆ. ಇದು ಕೂಡ ಕರೆಕ್ಟು. ಭಾರತ ಗಗನಯಾನವನ್ನು ಆರಂಭ ಮಾಡ್ತಾ ಇದೆ. ಅಂದರೆ ಮನುಷ್ಯರನ್ನ ಒಳಗೊಂಡಂಥ ಒಂದು ಸ್ಪೇಸ್ ಮಿಷನ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅಧ್ಯಯನ ಮಾಡಲಿಕ್ಕಾಗಿ ಅಥವಾ ಅವ್ರನ್ನ ಟ್ರೈನ್ ಅಪ್ ಮಾಡಲಿಕ್ಕಾಗಿ ಈ ಒಂದು ಮಿಷನ್ ಲಾಂಚ್ ಮಾಡ್ತಾ ಇದೆ. ಅದರ ತಯಾರಿಗಾಗಿ ಅಂತಹ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅವರ ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಥವಾ ಅವ್ರ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಅಧ್ಯಯನ ಮಾಡಲಿಕ್ಕಾಗಿ ಈ ಮಿಷನ್ ಮಿತ್ರವನ್ನು ಇಸ್ರೋ ಲಾಂಚ್ ಮಾಡಿದೆ. ಎಲ್ಲಿ ಲಾಂಚ್ ಮಾಡಿದೆ? ಲದಾಖಲ್ಲಿ. ಲದಾಖಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಫೈನ್. ಗಗನಯಾನ್ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್. ಅಂದರೆ ಒಟ್ಟು 3 ಜನರನ್ನ ಕರ್ಕೊಂಡು ಒಂದು ಭೂಮಿ ಬಿಟ್ಟು ಅಥವಾ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಮೇಲೆ ಒಂದು ಆರ್ಬಿಟಲ್ಲಿ ಇವರನ್ನ ಕರ್ಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆಯನ್ನ ಇದು ಮಾಡ್ತಾ ಇದೆ. ಬಾಹ್ಯಾಕಾಶ ನೌಕೆ ಕಾರ್ಯಾಚರಣೆಗಳ ಕುರಿತಾದಂತಹ
ಅಂತಾರಾಷ್ಟ್ರೀಯ ಸಮ್ಮೇಳನವಾದ SMOPS 2026 ಇದು ಎಲ್ಲಿ ನಡೆಯಿತು? SMOPS 2026. ಸೊ ನೆನಪಿರಲಿ, SMOPS ಅಂದರೆ ಇದಕ್ಕೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್ ಅಂತ ಕೂಡ ಕರೀತಾರೆ. ಸೊ ಇದು ಇತ್ತೀಚೆಗೆ 2026ರಲ್ಲಿ ಬೆಂಗಳೂರಿನಲ್ಲಿ ಇದರ ಒಂದು ಸಮ್ಮಿಟ್ ಅಥವಾ ಸಮ್ಮೇಳನವನ್ನು ಆರ್ಗನೈಸ್ ಮಾಡಲಾಗಿತ್ತು. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ರೀಸೆಂಟ್ ಡಿಪ್ಲಾಯ್ಮೆಂಟ್ ಆಫ್ ಇಂಡಿಯನ್ ಓಷಿಯನ್ ಶಿಪ್ ಸಾಗರ್. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು? ಇಂಡೋ ಪೆಸಿಫಿಕ್ ಭದ್ರತೆ ಮತ್ತು ಮಹಾಸಾಗರ್ ಉಪಕ್ರಮವನ್ನು ಉತ್ತೇಜಿಸಲು ರಕ್ಷಣಾ ಖಾತೆ ಸಚಿವ ಸಂಜಯ್ ಸೇಠ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದರು. ದಿಸ್ ಇಸ್ ರೈಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಈ ಹಡಗನ್ನು ಚೆನ್ನೈ ಬಂದರಿನಿಂದ ಪ್ರಯಾಣ ಬೆಳೆಸಲು ಅಥವಾ ಈ ಹಡಗು ಚೆನ್ನೈ ಬಂದರಿನಿಂದ ಪ್ರಯಾಣ ಬೆಳೆಸಿತು. ಇದು ಕೂಡ ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟು. ಸ್ಟೇಟ್ಮೆಂಟ್ 2 ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಶಿಪ್ಪನ್ನು ಚೆನ್ನೈನಿಂದ ಫ್ಲಾಗ್ ಆಫ್ ಮಾಡಿದವರು ಅಥವಾ ಅದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸ್ತವ್ರು ಯಾರು? ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟು, ಈ ಹಡಗು ಏನಿದೆಯಲ್ಲ, ಯಾವ ಹಡಗು? ಸಾಗರ್ ಅನ್ನೋ ಒಂದು ಶಿಪ್ಪು, ಇಟ್ ಡಿಡ್ ನಾಟ್ ಸ್ಟಾರ್ಟ್ ಫ್ರಮ್ ಚೆನ್ನೈ. ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದು? ಇದು ಸ್ಟಾರ್ಟ್ ಮಾಡಿದ್ದು ಇಟ್ಸ್ ನಾಟ್ ಚೆನ್ನೈ, ಇಟ್ಸ್ ಮುಂಬೈ. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಮಿನಿಸ್ಟರ್ ಆಫ್ ಸ್ಟೇಟ್ ಡಿಫೆನ್ಸ್ ಸಂಜಯ್ ಸೇಠ್ ಅವರು ಇದನ್ನು ಆರಂಭಿಸಿದರು. ಯಾವುದು? ಮಹಾಸಾಗರ್ ಇನಿಷಿಯೇಟಿವ್ ಆ್ಯಂಡ್ ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿಗೋಸ್ಕರ ಸಾಗರ್ ಅನ್ನೋ ಒಂದು ಹಡಗಿನ ಒಂದು ಪರ್ಯಟನೆಯನ್ನು. ಆದರೆ ಇದು ಆರಂಭ ಆಗಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಮುಂಬೈಯಿಂದ, ನಾಟ್ ಫ್ರಮ್ ಚೆನ್ನೈ. ಸೊ ಹಾಗಾಗಿ A1 ಓನ್ಲಿ ಇದರ ಆನ್ಸರ್ ಆಗಿರುತ್ತೆ. ಫೈನ್. ಇದೇ ರೀತಿ ಇನ್ನೂ ಸುಮಾರು ಪ್ರಶ್ನೆ ಇದಾವೆ ಇಲ್ಲಿ ನಿಮಗೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಆರ್ಟ್ ಆ್ಯಂಡ್ ಕಲ್ಚರು, ಆಮೇಲೆ ಹಿಸ್ಟ್ರಿ, ಮತ್ತು ಪರ್ಸನ್ಸ್ ಇನ್ ನ್ಯೂಸು, ಬುಕ್ಸ್ ಇನ್ ನ್ಯೂಸು, ಪ್ಲೇಸಸ್ ಇನ್ ನ್ಯೂಸು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಕಂಪ್ಲೀಟ್ ಮಾಡ್ತೀನಂತೆ. ಈ ಒಂದು ಕರೆಂಟ್ ಅಫೇರ್ಸ್ಗೆ ಏನು ಮಾಡ್ತೀನಿ ನಾನು, ಸ್ವಲ್ಪ ಕ್ಲಾಸ್ ಲೆಂದಿ ಆದರೂ ಪರವಾಗಿಲ್ಲ, 1-1.5 ಗಂಟೆ 2 ಗಂಟೆ ಲೈವಲ್ಲೇ ತೊಗೊಂಡು ಬೇಗ ಕ್ವಿಕ್ಕಾಗಿ ಮುಗಿಸ್ಕೊಂಡು ಹೋಗ್ತೀನಂತೆ. ಸೊ ನೆನಪಿರಲಿ, 1 ವರ್ಷದ ಕರೆಂಟ್ ಅಫೇರ್ಸನ್ನು ಓದ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬರೀ 6 ತಿಂಗಳಿಗೆ ಸೆಟ್ಲ್ ಆಗಕ್ಕೆ ಹೋಗ್ಬೇಡಿ. ಹಾಗಂತೇಳಿ ಬೇರೆ ಸಬ್ಜೆಕ್ಟನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಇದ್ರ ಚಾಲೆಂಜ್ ಏನಪ್ಪ PC ಎಕ್ಸಾಮ್ದು ಅಂತ ಹೇಳಿದ್ರೆ, ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಿ ನೀವು ಕರೆಕ್ಟಾಗಿ ರಿವಿಷನ್ ಮಾಡಿ ಕ್ವಶನ್ ಸಾಲ್ವ್ ಮಾಡೋದೇ ದೊಡ್ಡ ಚಾಲೆಂಜು. ಆ ಚಾಲೆಂಜನ್ನು ಯಾರು ಸರಿಯಾಗಿ ನಿಭಾಯಿಸ್ತಾರೋ ಅವರೇ ವಿನ್ನರ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.